ಬೆಳಗಾವಿ ಇಂಡಲ್ಗಾ ಜೈಲಿಗೆ ಮಾದಕ ವಸ್ತು ಪೂರೈಕೆ ಆಗುವುದರ ಬಗ್ಗೆ ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಪ್ರಸ್ತಾಪವಾಗ್ತಾ ಇದ್ದಂತೆ ಜೈಲಿಗೆ ಸಿಸಿಬಿ ತಂಡ ಭೇಟಿ ಕೊಟ್ಟಿದೆ. ಇಂಡಲ್ಗಾ ಜೈಲಿಗೆ ಸಿಸಿಬಿ ಇನ್ಸ್ಪೆಕ್ಟರ್ ಹಾಗೆ ಸಿಪಿಐ ಭೇಟಿ ಕೊಟ್ಟಿದ್ದಾರೆ. ಮಾದಕ ವಸ್ತು ಬಿಸಾಡಿದ ವ್ಯಕ್ತಿಯ ಬಗ್ಗೆ ಮಾಹಿತಿಯನ್ನ ಪಡೆದಿದ್ದಾರೆ ಅಧಿಕಾರಿಗಳು. ಮಾಸ್ಕ್ ಹಾಕಿ ಮಾದಕ ವಸ್ತುವನ್ನ ಪೂರೈಸಿದ್ದ ಕಿಡಿಗೇಡಿ ಕೃತ್ಯವನ್ನ ವರದಿ ಮಾಡಿತ್ತು ರಿಪಬ್ಲಿಕ್ ಕನ್ನಡದ ವರದಿ ಬೆನ್ನಲ್ಲೇ ಜೈಲಿಗೆ ಇದೀಗ ಸಿಸಿಬಿ ತಂಡ ಭೇಟಿ ಕೊಟ್ಟಿದೆ. ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಮೈಲಾರಿ ನೇರ ಸಂಪರ್ಕದಲ್ಲಿದ್ದಾರೆ. ಮೈಲಾರಿ, ರಿಪಬ್ಲಿಕ್ ಕನ್ನಡದ ವರದಿಯ ನಂತರದಲ್ಲಾದರೂ ಎಚ್ಚೆತ್ತುಕೊಂಡಿದ್ದ ಇಲಾಖೆ ಸಿಸಿಬಿ ತಂಡ ಭೇಟಿ ಕೊಟ್ಟಿರೋದು ಯಾವೆಲ್ಲ ರೀತಿಯ ತಪಾಸಣೆ, ಪರಿಶೀಲನೆ ಹಾಗೆ ಮಾಹಿತಿ ಕಲೆ ಹಾಕೋ ಪ್ರಯತ್ನ ಮಾಡಲಾಗ್ತಾ ಇದೆ? ಖಂಡಿತ ಸ್ಮಿತಾ, ಹಿಂಡಲ್ಗಾ ಜೈಲಿನಲ್ಲಿ ಏನು ಮಾದಕ ವಸ್ತು, ಮೊಬೈಲ್ ಮತ್ತು ಸಿಮ್ಗಳನ್ನ ಎಸೆದಂತ ಪ್ರಕರಣವನ್ನ ಈಗ ಬೆಳಗಾವಿಯ ನಗರ ಪೊಲೀಸರು ಸಾಕಷ್ಟು ಗಂಭೀರವಾಗಿ ಪರಿಗಣಿಸಿರುವಂತದ್ದು. ಈಗಾಗಲೇ ಸಿಸಿಬಿ ತಂಡ ಇರಬಹುದು, ಜೊತೆಗೆ ಬೆಳಗಾವಿಯ ನಗರ ಪೊಲೀಸ್ ಆಯುಕ್ತರಾಗಿರುವಂತಹ ಭೂಷಣ್ ಬೂರ್ಸೆ ಅವರು ಕೂಡ ಈಗ ಭೇಟಿ ನೀಡಿ ಪರಿಶೀಲನೆ ಮಾಡುವಂತ ಕೆಲಸವನ್ನು ಕೂಡ ಈಗ ಮಾಡ್ತಿರುವಂತದ್ದು. ಸದ್ಯ ಏನು ಈ ಒಂದು ಕೇಂದ್ರ ಕಾರಾಗೃಹ ಏನಿದೆ ಅದೇ ಒಂದು ಆವರಣದಲ್ಲಿ ಇರುವಂತದ್ದು. ಇದೇ ಒಂದು ಹಿಂಡಲ್ಗಾ ಜೈಲಿಗೆ ಈಗಾಗಲೇ ಏನು ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ಮಾಡುವಂತ ಕೆಲಸವನ್ನು ಕೂಡ ಈಗ ಮಾಡ್ತಿರುವಂತದ್ದು. ಏನು ಮಾಸ್ಕ್ ಮ್ಯಾನ್ ಏನಿದ್ದಾನೆ ಆತ ಏನು ಮಧ್ಯರಾತ್ರಿ ಬಂದು ಮೊಬೈಲ್ ಇರ್ಬೋದು, ಮೊಬೈಲ್ ಇರ್ಬೋದು ಅಥವಾ ಮಾದಕ ವಸ್ತುಗಳನ್ನ ಮತ್ತೆ ಸಿಮ್ ಕಾರ್ಡ್ ಅನ್ನ ಹೊರಗಡೆಯಿಂದ ಅದನ್ನ ಎಸೆದು ಹೋಗಿದ್ದ. ಹೀಗಾಗಿ ಅದನ್ನ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಬೆಳಗಾವಿಯ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೂಡ ಈಗ ಪ್ರಕರಣವನ್ನ ದಾಖಲಿಸಿಕೊಂಡು ಆರೋಪಿ ಪತ್ತೆಗೆ ಕೂಡ ಈಗ ಜಾಲಾಡ್ತಿರುವಂತದ್ದು. ಜೊತೆಗೆ ಈಗಾಗಲೇ ಡಿಜಿಪಿ ಆಗಿರುವಂತಹ ಅಂದ್ರೆ ಅಲೋಕ್ ಕುಮಾರ್ ಅವರು ಕೂಡ ಈ ಹಿಂಡಲ್ಗಾ ಜೈಲು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಳ್ಳುವಂತ ಕೆಲಸವನ್ನ ಕೂಡ ಮಾಡಿರುವಂತದ್ದು. ಆ ಸಿಸಿ ಕ್ಯಾಮೆರಾ ಹೊರಗಡೆ ಹೇಗೆ ಬಂತು, ಜೊತೆಗೆ ಆರೋಪಿ ಏನಿದ್ದಾನೆ ಹೊರಗಡೆ ಬಂದು ಎಸೆದು ಹೋಗುವಂತ ಆರೋಪಿ ಏನಿದ್ದಾರೆ ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಯಾರು ಪೊಲೀಸರು ಇರ್ಲಿಲ್ವಾ ಮತ್ತು ಗಸ್ತನ್ನ ತಿರುಗುತ್ತಿರ್ಲಿಲ್ವಾ, ಜೊತೆಗೆ ಸಿಬ್ಬಂದಿಗಳ ಭದ್ರತೆ ಬಗ್ಗೆ ಕೂಡ ಅಲ್ಲಿ ತರಾಟೆಗೆ ತೆಗೆದುಕೊಳ್ಳುವಂತ ಕೆಲಸ ಕೂಡ ಆಗ್ತಿರುವಂತದ್ದು. ಜೊತೆಗೆ ಏನು ಒಳಗಡೆ ಮೊಬೈಲ್ ಅನ್ನ ಯಾರಿಗೆ ಎಸೆದಿದ್ದ ಮತ್ತು ನಿರಂತರವಾಗಿ ಏನಾದ್ರೂ ಆ ವ್ಯಕ್ತಿ ಹೊರಗಡೆಯಿಂದ ಎಸೆದಂತ ವ್ಯಕ್ತಿ ಸಿಸಿಬಿ ತಂಡ ಬೆಳಗಾವಿಯ ಕೂಡ ಪರಿಶೀಲನೆ ಮಾಡ್ತಿರೋದು. ಸುಧಾ ಒಂದಿನಿಂದ ಹಿಂಡಲ್ಗಾ ಜೈಲು ಸಾಕಷ್ಟು ದೂರ ಇರುವಂತ ಪ್ರಯತ್ನ ಕೂಡ ಮಾಡಿದ್ದಾರೆ. ಸಿಸಿ ಕ್ಯಾಮೆರಾ ಹೋಗೋದಕ್ಕೆ ಜೊತೆಗೆ ಇದ್ದಾರೆ. ರೈಟ್, ಧನ್ಯವಾದ ಮೈಲಾರಿ ಮಾಹಿತಿಗಾಗಿ. ಬೆಳಗಾವಿ ಇಂಡಲ್ಗಾ ಜೈಲಿಗೆ ಮಾದಕ ವಸ್ತು ಪೂರೈಕೆ ಆಗುವುದರ ಬಗ್ಗೆ ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಪ್ರಸ್ತಾಪವಾಗ್ತಾ ಇದ್ದಂತೆ ಜೈಲಿಗೆ ಸಿಸಿಬಿ ತಂಡ ಭೇಟಿ ಕೊಟ್ಟಿದೆ. ಇಂಡಲ್ಗಾ ಜೈಲಿಗೆ ಸಿಸಿಬಿ ಇನ್ಸ್ಪೆಕ್ಟರ್ ಹಾಗೆ ಸಿಪಿಐ ಭೇಟಿ ಕೊಟ್ಟಿದ್ದಾರೆ. ಮಾದಕ ವಸ್ತು ಬಿಸಾಡಿದ ವ್ಯಕ್ತಿಯ ಬಗ್ಗೆ ಮಾಹಿತಿಯನ್ನ ಪಡೆದಿದ್ದಾರೆ ಅಧಿಕಾರಿಗಳು. ಮಾಸ್ಕ್ ಹಾಕಿ ಮಾದಕ ವಸ್ತುವನ್ನ ಪೂರೈಸಿದ್ದ ಕಿಡಿಗೇಡಿ ಕೃತ್ಯವನ್ನ ವರದಿ ಮಾಡಿತ್ತು ರಿಪಬ್ಲಿಕ್ ಕನ್ನಡದ ವರದಿ ಬೆನ್ನಲ್ಲೇ ಜೈಲಿಗೆ ಇದೀಗ ಸಿಸಿಬಿ ತಂಡ ಭೇಟಿ ಕೊಟ್ಟಿದೆ. ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಮೈಲಾರಿ ನೇರ ಸಂಪರ್ಕದಲ್ಲಿದ್ದಾರೆ. ಮೈಲಾರಿ, ರಿಪಬ್ಲಿಕ್ ಕನ್ನಡದ ವರದಿಯ ನಂತರದಲ್ಲಾದರೂ ಎಚ್ಚೆತ್ತುಕೊಂಡಿದ್ದ ಇಲಾಖೆ ಸಿಸಿಬಿ ತಂಡ ಭೇಟಿ ಕೊಟ್ಟಿರೋದು ಯಾವೆಲ್ಲ ರೀತಿಯ ತಪಾಸಣೆ, ಪರಿಶೀಲನೆ ಹಾಗೆ ಮಾಹಿತಿ ಕಲೆ ಹಾಕೋ ಪ್ರಯತ್ನ ಮಾಡಲಾಗ್ತಾ ಇದೆ?
ಖಂಡಿತ ಸ್ಮಿತಾ, ಹಿಂಡಲ್ಗ ಜೈಲಿನಲ್ಲಿ ಏನು ಮಾದಕ ವಸ್ತು, ಮೊಬೈಲ್ ಮತ್ತು ಸಿಮ್ ಗಳನ್ನ ಎಸೆದಂತ ಪ್ರಕರಣವನ್ನ ಈಗ ಬೆಳಗಾವಿಯ ನಗರ ಪೊಲೀಸರು ಸಾಕಷ್ಟು ಗಂಭೀರವಾಗಿ ಪರಿಗಣಿಸಿರುವಂತದ್ದು. ಈಗಾಗಲೇ ಸಿಸಿಬಿ ತಂಡ ಇರಬಹುದು, ಜೊತೆಗೆ ಬೆಳಗಾವಿಯ ನಗರ ಪೊಲೀಸ್ ಆಯುಕ್ತರಾಗಿರುವಂತಹ ಭೂಷಣ್ ಬೋರ್ಸೆ ಅವರು ಕೂಡ ಈಗ ಭೇಟಿ ನೀಡಿ ಪರಿಶೀಲನೆ ಮಾಡುವಂತ ಕೆಲಸವನ್ನು ಕೂಡ ಈಗ ಮಾಡ್ತಿರುವಂತದ್ದು. ಸದ್ಯ ಏನು ಈ ಒಂದು ಕೇಂದ್ರ ಕಾರಾಗೃಹ ಏನಿದೆ ಅದೇ ಒಂದು ಆವರಣದಲ್ಲಿ ಇರುವಂತದ್ದು. ಇದೇ ಒಂದು ಹಿಂಡಲ್ಗ ಜೈಲಿಗೆ ಈಗಾಗಲೇ ಏನು ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ಮಾಡುವಂತ ಕೆಲಸವನ್ನು ಕೂಡ ಈಗ ಮಾಡ್ತಿರುವಂತದ್ದು. ಏನು ಮಾಸ್ಕ್ ಮ್ಯಾನ್ ಏನಿದ್ದಾನೆ ಆತ ಏನು ಮಧ್ಯರಾತ್ರಿ ಬಂದು ಮೊಬೈಲ್ ಇರ್ಬೋದು, ಮೊಬೈಲ್ ಇರ್ಬೋದು ಅಥವಾ ಮಾದಕ ವಸ್ತುಗಳನ್ನ ಮತ್ತೆ ಸಿಮ್ ಕಾರ್ಡ್ ಅನ್ನ ಹೊರಗಡೆಯಿಂದ ಅದನ್ನ ಎಸೆದು ಹೋಗಿದ್ದ. ಹೀಗಾಗಿ ಅದನ್ನ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಬೆಳಗಾವಿಯ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೂಡ ಈಗ ಪ್ರಕರಣವನ್ನ ದಾಖಲಿಸಿಕೊಂಡು ಆರೋಪಿ ಪತ್ತೆಗೆ ಕೂಡ ಈಗ ಜಾಲಾಡ್ತಿರುವಂತದ್ದು. ಜೊತೆಗೆ ಈಗಾಗಲೇ ಡಿಜಿಪಿ ಆಗಿರುವಂತಹ ಅಂದ್ರೆ ಅಲೋಕ್ ಕುಮಾರ್ ಅವರು ಕೂಡ ಈ ಹಿಂಡಲ್ಗ ಜೈಲು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಳ್ಳುವಂತ ಕೆಲಸವನ್ನ ಕೂಡ ಮಾಡಿರುವಂತದ್ದು. ಆ ಸಿಸಿ ಕ್ಯಾಮೆರಾ ಹೊರಗಡೆ ಹೇಗ್ ಬಂತು, ಜೊತೆಗೆ ಆರೋಪಿ ಏನಿದ್ದಾನೆ ಹೊರಗಡೆ ಬಂದು ಎಸೆದು ಹೋಗುವಂತ ಆರೋಪಿ ಏನಿದ್ದಾರೆ ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಯಾರು ಪೊಲೀಸರು ಇರ್ಲಿಲ್ವಾ ಮತ್ತು ಗಸ್ತನ್ನ ತಿರುಗುತ್ತಿರ್ಲಿಲ್ವಾ, ಜೊತೆಗೆ ಸಿಬ್ಬಂದಿಗಳ ಭದ್ರತೆ ಬಗ್ಗೆ ಕೂಡ ಅಲ್ಲಿ ತರಾಟೆಗೆ ತೆಗೆದುಕೊಳ್ಳುವಂತ ಕೆಲಸ ಕೂಡ ಆಗ್ತಿರುವಂತದ್ದು. ಜೊತೆಗೆ ಏನು ಒಳಗಡೆ ಮೊಬೈಲ್ ಅನ್ನ ಯಾರಿಗೆ ಎಸೆದಿದ್ದ ಮತ್ತು ನಿರಂತರವಾಗಿ ಏನಾದ್ರೂ ಆ ವ್ಯಕ್ತಿ ಹೊರಗಡೆಯಿಂದ ಎಸೆದಂತ ವ್ಯಕ್ತಿ ಸಿಸಿಬಿ ತಂಡ ಬೆಳಗಾವಿಯ ಕೂಡ ಪರಿಶೀಲನೆ ಮಾಡ್ತಿರೋದು. ಸುಧಾ ಒಂದು ಹಿಂಡಲ್ಗ ಜೈಲು ಸಾಕಷ್ಟು ದೂರ ಇರುವಂತ ಕೂಡ ಮಾಡಿದ್ದಾರೆ. ಸಿಸಿ ಕ್ಯಾಮೆರಾ ಹೋಗೋದಕ್ಕೆ ಜೊತೆಗೆ ಇದ್ದಾರೆ. ರೈಟ್, ಧನ್ಯವಾದ ಮೈಲಾರಿ ಮಾಹಿತಿಗಾಗಿ. ಬೆಳಗಾವಿ ಇಂಡಲ್ಗ ಜೈಲಿಗೆ ಮಾದಕ ವಸ್ತು ಪೂರೈಕೆ ಆಗುವುದರ ಬಗ್ಗೆ ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಪ್ರಸ್ತಾಪವಾಗ್ತಾ ಇದ್ದಂತೆ ಜೈಲಿಗೆ ಸಿಸಿಬಿ ತಂಡ ಭೇಟಿ ಕೊಟ್ಟಿದೆ. ಹಿಂಡಲ್ಗ ಜೈಲಿಗೆ ಸಿಸಿಬಿ ಇನ್ಸ್ಪೆಕ್ಟರ್ ಹಾಗೆ ಸಿಪಿಐ ಭೇಟಿ ಕೊಟ್ಟಿದ್ದಾರೆ. ಮಾದಕ ವಸ್ತು ಬಿಸಾಡಿದ ವ್ಯಕ್ತಿಯ ಬಗ್ಗೆ ಮಾಹಿತಿಯನ್ನ ಪಡೆದಿದ್ದಾರೆ ಅಧಿಕಾರಿಗಳು. ಮಾಸ್ಕ್ ಹಾಕಿ ಮಾದಕ ವಸ್ತುವನ್ನ ಪೂರೈಸಿದ್ದ ಕಿಡಿಗೇಡಿ ಕೃತ್ಯವನ್ನ ವರದಿ ಮಾಡಿತ್ತು ರಿಪಬ್ಲಿಕ್ ಕನ್ನಡದ ವರದಿ ಬೆನ್ನಲ್ಲೇ ಜೈಲಿಗೆ ಇದೀಗ ಸಿಸಿಬಿ ತಂಡ ಭೇಟಿ ಕೊಟ್ಟಿದೆ. ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಮೈಲಾರಿ ನೇರ ಸಂಪರ್ಕದಲ್ಲಿದ್ದಾರೆ. ಮೈಲಾರಿ, ರಿಪಬ್ಲಿಕ್ ಕನ್ನಡದ ವರದಿಯ ನಂತರದಲ್ಲಾದರೂ ಎಚ್ಚೆತ್ತುಕೊಂಡಿದೆ ಇಲಾಖೆ, ಸಿಸಿಬಿ ತಂಡ ಭೇಟಿ ಕೊಟ್ಟಿರೋದು, ಯಾವೆಲ್ಲ ರೀತಿಯ ತಪಾಸಣೆ, ಪರಿಶೀಲನೆ ಹಾಗೆ ಮಾಹಿತಿ ಕಲೆ ಹಾಕೋ ಪ್ರಯತ್ನ ಮಾಡಲಾಗ್ತಾ ಇದೆ? ಖಂಡಿತ ಸ್ಮಿತಾ, ಹಿಂಡಲ್ಗ ಜೈಲಿನಲ್ಲಿ ಏನು ಮಾದಕ ವಸ್ತು, ಮೊಬೈಲ್ ಮತ್ತು ಸಿಮ್ ಗಳನ್ನ ಎಸೆದಂತ ಪ್ರಕರಣವನ್ನ ಈಗ ಬೆಳಗಾವಿಯ ನಗರ ಪೊಲೀಸರು ಸಾಕಷ್ಟು ಗಂಭೀರವಾಗಿ ಪರಿಗಣಿಸಿರುವಂತದ್ದು. ಈಗಾಗಲೇ ಸಿಸಿಬಿ ತಂಡ ಇರಬಹುದು, ಜೊತೆಗೆ ಬೆಳಗಾವಿಯ ನಗರ ಪೊಲೀಸ್ ಆಯುಕ್ತರಾಗಿರುವಂತಹ ಭೂಷಣ್ ಬೋರ್ಸೆ ಅವರು ಕೂಡ ಈಗ ಭೇಟಿ ನೀಡಿ ಪರಿಶೀಲನೆ ಮಾಡುವಂತ ಕೆಲಸವನ್ನು ಕೂಡ ಈಗ ಮಾಡ್ತಿರುವಂತದ್ದು. ಸದ್ಯ ಏನು ಈ ಒಂದು ಕೇಂದ್ರ ಕಾರಾಗೃಹ ಏನಿದೆ ಅದೇ ಒಂದು ಆವರಣದಲ್ಲಿ ಇರುವಂತದ್ದು. ಇದೇ ಒಂದು ಹಿಂಡಲ್ಗ ಜೈಲಿಗೆ ಈಗಾಗಲೇ ಏನು ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ಮಾಡುವಂತ ಕೆಲಸವನ್ನು ಕೂಡ ಈಗ ಮಾಡ್ತಿರುವಂತದ್ದು. ಏನು ಮಾಸ್ಕ್ ಮ್ಯಾನ್ ಏನಿದ್ದಾನೆ ಆತ ಏನು ಮಧ್ಯರಾತ್ರಿ ಬಂದು ಮೊಬೈಲ್ ಇರ್ಬೋದು, ಮೊಬೈಲ್ ಇರ್ಬೋದು ಅಥವಾ ಮಾದಕ ವಸ್ತುಗಳನ್ನ ಮತ್ತೆ ಸಿಮ್ ಕಾರ್ಡ್ ಅನ್ನ ಹೊರಗಡೆಯಿಂದ ಅದನ್ನ ಎಸೆದು ಹೋಗಿದ್ದ. ಹೀಗಾಗಿ ಅದನ್ನ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಬೆಳಗಾವಿಯ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೂಡ ಈಗ ಪ್ರಕರಣವನ್ನ ದಾಖಲಿಸಿಕೊಂಡು ಆರೋಪಿ ಪತ್ತೆಗೆ ಕೂಡ ಈಗ ಜಾಲಾಡ್ತಿರುವಂತದ್ದು. ಜೊತೆಗೆ ಈಗಾಗಲೇ ಡಿಜಿಪಿ ಆಗಿರುವಂತಹ ಅಂದ್ರೆ ಅಲೋಕ್ ಕುಮಾರ್ ಅವರು ಕೂಡ ಈ ಹಿಂಡಲ್ಗ ಜೈಲು ಅಧಿಕಾರಿಗಳನ್ನ
ತರಾಟೆಗೆ ತೆಗೆದುಕೊಳ್ಳುವಂತ ಕೆಲಸವನ್ನ ಕೂಡ ಮಾಡಿರುವಂತದ್ದು. ಆ ಸಿಸಿ ಕ್ಯಾಮೆರಾ ಹೊರಗಡೆ ಹೇಗ್ ಬಂತು, ಜೊತೆಗೆ ಆರೋಪಿ ಏನಿದ್ದಾನೆ ಹೊರಗಡೆ ಬಂದು ಎಸೆದು ಹೋಗುವಂತ ಆರೋಪಿ ಏನಿದ್ದಾರೆ ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಯಾರು ಪೊಲೀಸರು ಇರ್ಲಿಲ್ವಾ ಮತ್ತು ಗಸ್ತನ್ನ ತಿರುಗುತ್ತಿರ್ಲಿಲ್ವಾ, ಜೊತೆಗೆ ಸಿಬ್ಬಂದಿಗಳ ಭದ್ರತೆ ಬಗ್ಗೆ ಕೂಡ ಅಲ್ಲಿ ತರಾಟೆಗೆ ತೆಗೆದುಕೊಳ್ಳುವಂತ ಕೆಲಸ ಕೂಡ ಆಗ್ತಿರುವಂತದ್ದು. ಜೊತೆಗೆ ಏನು ಒಳಗಡೆ ಮೊಬೈಲ್ ಅನ್ನ ಯಾರಿಗೆ ಎಸೆದಿದ್ದ ಮತ್ತು ನಿರಂತರವಾಗಿ ಏನಾದ್ರೂ ಆ ವ್ಯಕ್ತಿ ಹೊರಗಡೆಯಿಂದ ಎಸೆದಂತ ವ್ಯಕ್ತಿ ಸಿಸಿಬಿ ತಂಡ ಬೆಳಗಾವಿಯ ಕೂಡ ಪರಿಶೀಲನೆ ಮಾಡ್ತಿರೋದು. ಸುಧಾ ಒಂದೂವರೆಯಿಂದ ಹಿಂದಿರುಗ ಜೈಲು ಸಾಕಷ್ಟು ದೂರ ಇರುವಂತ ಕೂಡ ಮಾಡಿದ್ದಾರೆ. ಕ್ಯಾಮ್ರಾ 4 ಸಿಸಿ ಕ್ಯಾಮೆರಾ ಒಗೆಯೋದಕ್ಕೆ ಇದ್ದಾರೆ, ಜೊತೆಗೆ ಸಂಪರ್ಕ ಇದ್ದಾರೆ. ರೈಟ್, ಧನ್ಯವಾದ ಮೈಲಾರಿ ಮಾಹಿತಿಗಾಗಿ.